ಈಗ ಏನೋ ಒಂದು ಎಮ್ಮಿಂದ ಸ್ಟಾರ್ಟ್ ಆಗಿದೆ, ನಂದು ಸಿಂಹರಾಶಿ ಅಂತ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ. ಬಟ್ ಜಾತಕನೇ ಇರಲ್ಲ ಅವ್ರದ್ದು. ಒಂದು ನಾಮ ನಕ್ಷತ್ರ ಒಂದು ಬೇರೆ ಇರ್ತದೆ, ಜನ್ಮ ಜಾತಕ ನಕ್ಷತ್ರ ಬೇರೆ ಇರ್ತದೆ. ಆ ಕಾರಣದಿಂದ ಕೆಲವ್ರಿಗೆ ಆ ಸಿಂಹರಾಶಿ ಅಂತ ಹೇಳ್ತಾರೆ, ಲಾಭ ಚೆನ್ನಾಗಿದೆ ಅಂತಾರೆ, ಏನು ಲಾಭವನ್ನೇ ನೋಡಿಲ್ಲ ಅಂತ ಇರ್ತಾರಲ್ಲ, ಅವ್ರಿಗೆ ಇದು ಕಿವಿ ಮಾತಾಗುತ್ತೆ. ಸ್ವಲ್ಪ ನಿಮ್ಮ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿಸುವಂಥದ್ದಾಗಿರ್ಬೋದು, ಜಾತಕ ಇಲ್ಲ ಅಂದರೆ ಯಾವುದಾದ್ರು ಪ್ರಶ್ನಾಶಾಸ್ತ್ರ ಮುಖಾಂತರ ಹೋಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾರ ಮಕ್ಕಳ ಜಾತಕವನ್ನು ತೆಗೆದುಕೊಂಡೋಗಿ ಹೇಗಿದೆ ತಂದೆ ತಾಯಿಗಳ ಅವರ ಭವಿಷ್ಯ ಹೇಗಿದೆ, ಅಥವಾ ಅವ್ರು ಏನು ಆಗ್ಬೋದು, ಅವರ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತಾ ಅಂತ ಕೇಳ್ಕೊಂಡ್ರೆ ಖಂಡಿತ ಆಗುತ್ತೆ. ಇವರು ತಮ್ಮ ವೈಯಕ್ತಿಕವಾಗಿ ಹೆಸರು ಬಲದಿಂದ ಮೇಲೆ ಹೋಗ್ತಾ ಇರ್ತಾರೆ, ಅದು ತುಂಬ ತಪ್ಪು. ಸೊ ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಖಂಡಿತ ಒಳ್ಳೇದಾಗುತ್ತೆ. ಲಾಭದ ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ. ಓಕೆ, ಇನ್ನು ನೀವು ಹೇಳ್ತಿದ್ರಲ್ಲ ಅಂದರೆ ಈ ಒಂದು ಪ್ರಶ್ನಾಶಾಸ್ತ್ರ ಇರ್ಬೋದು ಅಥವಾ ಜನ್ಮ ಜಾತಕವನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಿದ ಮೇಲೆ ಅವ್ರದ್ದೇನು ಅಂತ ಗೊತ್ತಾಗತ್ತೆ ಅಂತ. ಹಾಗಾಗಿ ಈ ವರ್ಷ ಭವಿಷ್ಯ ಆಗಲಿ, ಮಾಸ ಭವಿಷ್ಯ ಆಗಲಿ, ಅಥವಾ ಈ ಗ್ರಹಗಳ ಗೋಚಾರ ಆಗಲಿ, ಒಬ್ಬ ಮನುಷ್ಯನಿಗೆ ಎಷ್ಟು % ಅಪ್ಲೈ ಆಗುತ್ತೆ, ಎಷ್ಟು ನಾವು ಇದನ್ನು ನಂಬಬಹುದು ಅಂತ? ಒಳ್ಳೆ ಅದ್ಭುತವಾದಂತಹ ಪ್ರಶ್ನೆ. ಯಾವ ವ್ಯಕ್ತಿಗೂ ಈಗ ನಾನು 4 ಗ್ರಹಗಳು ಏನು ಹೇಳಿದ್ದ ಅದು ತುಂಬ ಮುಖ್ಯ. ಅದಾದ ಮೇಲೆ ಒಂದು ರವಿಯ ಸಂಚಾರ ಇರ್ತದೆ. ರವಿಯು ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ, ಆ ರಾಶಿಯಲ್ಲಿ ಸ್ಥಿತವಾದಂತಹ ಗ್ರಹ ಯಾವುದು ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ದ್ರೆ, ಈಗ ರವಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾರೆ, ಅದು ಮಕರ ಸಂಕ್ರಮಣ, ಮಕರ ರಾಶಿ ಅಂತ ಹೇಳ್ತೀವಿ. ಸರಿ. ಆ ಮಕರ ರಾಶಿಯಲ್ಲಿ ಸ್ಥಿತ ಭಾವದಲ್ಲಿ ಯಾವ ಗ್ರಹ ಸ್ಥಿತನಾಗಿದ್ದಾನೆ ಅನ್ನೋದು ಅತಿ ಮುಖ್ಯವಾಗುತ್ತೆ ಜನ್ಮಜಾತಕದಲ್ಲಿ. ಅದಕ್ಕೆ ಜನ್ಮಜಾತಕವನ್ನು ಯಾಕೆ ನೋಡಬೇಕು, ಇದನ್ನೇ ಯಾಕೆಂದ್ರೆ ಇದು ಯೂನಿವರ್ಸಲ್ ಆಗಿ ಒಂದು ಮಾತ್ರೆ ಯಾವುದು ಇರ್ತದೆ ತಲೆನೋವಿಗೆ, XYZ ಮಾತ್ರೆ ಅಂತ ಇಟ್ಕೊಳ್ಳಿ. ಎಲ್ಲಾ ತಲೆನೋವು XYZ ಮಾತ್ರೆನೇ ತಗೊಳಕ್ಕಾಗುತ್ತಾ? ರೈಟ್ ಅಲ್ವಾ? ಮಾತ್ರೆಗಳು ಅಂದ್ರೆ ಅವ್ರು ಒಂದೇ ಮಾತ್ರೆ ಇರ್ಬೇಕಾಯ್ತು, ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಮಾತ್ರೆ ಇರ್ತಿತ್ತು. ಇಷ್ಟೊಂದು ಮಾತ್ರೆಗಳು ಮೆಡಿಕಲ್ ಶಾಪ್ ಅಲ್ಲಿ ಸಾಲದಷ್ಟು ಮಾತ್ರೆಗಳು ಇರ್ತವೆ. ಯಾಕಲ್ಲ ಅಷ್ಟೊಂದು ಮಾತ್ರೆ ಇರಬೇಕು? ಆ ವ್ಯಕ್ತಿಗೆ ಯಾವ ರೀತಿಯಾದಂತಹ ತಲೆನೋವು ಬಂದಿದೆ ಅದನ್ನ ನೋಡಿಕೊಂಡು, ಇದು ಮೈಗ್ರೇನಾ ಅಥವಾ ಶೀತಕ್ಕಾಗಿರೋದ, ಅದು ತಾತ್ಕಾಲಿಕವಾಗಿ ಬಂದಿರತ್ತ, ಅದು ಕ್ರೋನಿಕಲ್ ಆಗಿರೋಂಥದ್ದ, ಯಾವ ರೀತಿಯಾದಂತಹ ಇವ್ರಿಗೆ ತಲೆನೋವು ಬಂದಿದೆ ಅನ್ನೋದು ಡಯಾಗ್ನೋಸ್ ಮಾಡಿ ನಂತರ ಮಾತ್ರೆ ಕೊಡಬೇಕು. ಅದೇ ಅವಾಗವಾಗ ಯಾವಾಗಲೂ ಸಣ್ಣ ಪುಟ್ಟ ಮಾತ್ರೆ ಬಂದಿದೆ ಅಂದಾಗ, ನಾವು ತಲೆನೋವು ಬಂದಿದೆ ಅಂದಾಗ ನಾನು ಹೇಳಿದ್ನಲ್ಲ XYZ ಮಾತ್ರೆ ತಗೊಂಡ್ರೆ ಆಯಿತು. ಈ ರೀತಿ ಇದು ಸಹ ಯೂನಿವರ್ಸಲ್ ಆಗಿ ಈ ಗ್ರಹಗಳ ಸಂಚಾರ ಆದಾಗ ನಾವು ಒಂದು 60-70% ಇದ್ರ ಮೇಲೆ ಇರ್ತದೆ. ತದನಂತರ ಅವರ ದಶಾಭುಕ್ತಿಗಳು ಸಹ ಅದರಲ್ಲಿ ಸೇರ್ಕೊಳ್ಳಿ ಪರಿಶೀಲನೆ ಮಾಡಿದಾಗ ಮಾತ್ರ ಮಾಡಲೇಬೇಕು, ಖಂಡಿತವಾಗ್ಲೂ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬರೋದೆಲ್ಲ ನಾವು ತೆಗೆದುಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ.